ನನ್ನ ಪ್ರಾಣಿ ಸಾಕಾಣಿಕೆಯ 30 ವರ್ಷಕ್ಕೂ ಮೇಲ್ಪಟ್ಟ ಸುದೀರ್ಘಾವಧಿಯಲ್ಲಿ ಯಾವತ್ತೂ ನಾನು ಇಂತಹ ಸಂಕಷ್ಟ ಸ್ಥಿತಿಯನ್ನು ತಂದುಕೊಂಡಿರಲಿಲ್ಲ. ಸಂಕಷ್ಟ ಅನ್ನೋದಕ್ಕಿಂತ ದುರಂತ ಅನ್ನಬೋದು. ಒಂದು ಸಣ್ಣ ಎಡವಟ್ಟು, ಅದು ನನ್ನ ಗಮನಕ್ಕೆ ಬರದೇ ಇರುವಂತಹ ಒಂದು ಸಣ್ಣ ಎಡವಟ್ಟಿನಿಂದ ದೊಡ್ಡ ದುರಂತ ಆಗೋಯಿತು. ದುರಂತದಿಂದ ನಷ್ಟವೂ ಆಯಿತು. ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಸಂಕಟ, ನೋವು ಮತ್ತು ಒದ್ದಾಟ ಇವೆಲ್ಲವೂ ಈಗ ಆಯಿತು. ನೀವು ಸಹ ಇಂಥ ಒಂದು ಎಡವಟ್ಟು ಮಾಡ್ಕೋಬಾರ್ದು. ಏನೋ ಎಡವಟ್ಟು ಆಗ ಮಾಡ್ಕೋಬಾರ್ದು ಅಂದರೆ ಏನು ಹುಷಾರಾಗಿರಬೇಕು ಅಂತಂದು ನಿಮಗೆ ತಿಳಿಸೋ ಉದ್ದೇಶದಿಂದ ತುಂಬ ಬ್ಯುಸಿಯಲ್ಲಿದ್ದು ಕೂಡ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನಾನು ಈ ಮಧ್ಯ ಮಾಡಿದಂತಹ ಒಂದು 7-8 ವಿಡಿಯೋಗಳನ್ನ ಇಲ್ಲೇ ಕೂತ್ಕೊಂಡು ಮಾಡಿದ್ದು. ಹಿನ್ನೆಲೆಯಲ್ಲಿ ನಾಟಿ ಮರಿಗಳು ಮತ್ತು ಇಲ್ಲೇ ಹುಟ್ಟಿದಂತಹ ಉದ್ದ ಕಿವಿ ಮರಿಗಳು ಓಡಾಡ್ತಾ ಇರೋದನ್ನ ನೀವೆಲ್ಲ ಗಮನಿಸ್ತಾ ಇರ್ತೀರ. ಅವು ಹಿಂದೆ ಎಲ್ಲ ಪುಟು ಅಂತ ಓಡಾಡ್ತಾ ತೀಟೆ ಮಾಡ್ತಾ ಈ ಹಿನ್ನೆಲೆ ವಿಡಿಯೋಗೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲೇ ಕೂತ್ಕೊಂಡು ಮಾಡಿದೆ. ಆದರೆ ಇವತ್ತು ಅವು ಯಾವೂ ಇಲ್ಲ. ನನ್ನ ದುಡ್ಡಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ. ಏನಕ್ಕೆ ಖಾಲಿ ಆಯಿತು, ಏನಕ್ಕೆ ಈ ಎಡವಟ್ಟಾಯಿತು, ಏನು ಈ ದುಃಖದ ಸ್ಥಿತಿ ಅನ್ನೋದನ್ನೆಲ್ಲ ನಾನು ತಡ ಮಾಡದೆ ಹೇಳ್ತಾ ಹೋಗ್ತೀನಿ. ಸುಮಾರು 3.5-4 ತಿಂಗಳ ಕೆಳಗಡೆ ನಾನು ನಾಟಿ ಮರಿಗಳನ್ನು ತಂದು, ಅದು ವಿಡಿಯೋಗಳಲ್ಲಿ ಕೂಡ ನೀವು ನೋಡಿರ್ತೀರ. ಅವು ಎಲ್ಲರೂ ಹೇಳುವಂತೆ ಈ ಕುರಿಮರಿಗಳ ಥರ ಸರಿಯಾಗಿ ಡೆವಲಪ್ ಆಗಲಿಲ್ಲ ಅಂತಂದೇ ಹೇಳ್ಬೋದು. ಅದರಲ್ಲೂ ಒಂದು 12-15 ಅಷ್ಟು ಪೂರಾ ಡೆವಲಪ್ಪೇ ಆಗ್ತಾ ಇರಲಿಲ್ಲ. ತಿಂಗಳಿಗೆ ಏನು 1 kg 2 kg ಕೂಡ ಬರ್ತಾ ಇರಲಿಲ್ಲ ಅನ್ನಿಸ್ತಾ ಇತ್ತು. ಹಂಗಾಗಿಬಿಟ್ಟು ಒಂದು 15 ತಗೊಂಡೋಗಿ ಮಾರಾಕ ಬಿಡೋಣ, ಯಾವ ಡೆವಲಪ್ ಆಗ್ತಾ ಇಲ್ಲವೋ ಆ ಥರ ಚಿಕ್ಕವು ಅಂತಂದು ಹೇಳಿಬಿಟ್ಟು ನಾನು ಈ ಬಕ್ಕರಿದ ಸಂತೆ ಇದೆಯಲ್ಲ, ಲಾಸ್ಟ್ ಸಂತೆ, ಆ ಸಂತೆಗೆ ತಗೊಂಡೋದೆ ಒಂದು 15 ಆ ನಾಟಿ ಮರಿಗಳನ್ನ ಮಾರೋಣ ಅಂತಂದು. ಹಬ್ಬ ಅಂತಂದು ತುಂಬ ಪ್ರಾಣಿಗಳು ಬಂದಿದ್ವು. ಆದರೆ ಅಲ್ಲಿ ಈ ಮುಸ್ಲಿಂ ಹಬ್ಬ ಅಲ್ವಾ, ಮುಸ್ಲಿಮರು ದೊಡ್ಡ ಕೊಂಬಿರೋ ಇಂಥೋಟ್ಲನ್ನೇ ತಗೊಳ್ತಾ ಇದ್ದರಾಗಲಿ ಈ ಸಣ್ಣ ತಗೊಳ್ತಾ ಇರಲಿಲ್ಲ. ಹೆಚ್ಚು ಬಂದಿದ್ದರಲ್ಲಿದ್ದ ಸ್ವಲ್ಪ ಗಿರಾಕಿ ಕಡಿಮೆ ಆಗಿಬಿಡ್ತು. ನಾನು 8,000ಕ್ಕೆ ಮಾರೋಣ ಒಂದೊಂದು ಅಂದ್ಕೊಂಡ್ರೆ ಅಲ್ಲಿ ಗಿರಾಕಿ ಇಲ್ಲದೆ ಇರೋದು ನೋಡಿ ಕೊನೆಗೆ 7,500 ಆದರೂ ಮಾರೋಣ ಅಂದ್ಕೊಂಡ್ರೆ ಯಾರು ಬಂದರೂ 6,000-7,000 ಒಳಗೆ ಹೇಳು ಅಂತಂದು ಕೇಳ್ತಾ ಹೋದರು. ಹಿಂಗಾಗಿಬಿಟ್ಟು ನಾನು ಕೊಡಲಿಲ್ಲ. ಸಂತೆ ಕೊನೆಯ ತನಕ ನೋಡಿದ್ರು ಕೂಡ ವ್ಯಾಪಾರ ಆಗಲಿಲ್ಲ, ವಾಪಸ್ ತಂದೆ. ಇದು ನಡೆದಿದ್ದ ಘಟನೆ. ಇದಾದ ಒಂದು ವಾರ ಇರ್ಬೋದು, ಒಂದೇ ಒಂದು ಪ್ರಾಣಿ ಹಿಂಗೆ ಮೇವು ಮೇಯ್ದಂಗೆ, ಒಂದು ಓತ್ ಮರಿ ಮೇವು ಮೇಯ್ದಂಗೆ ಒಂದೇ ಕಡೆ ಮಾಡ್ಕೊಂಡಿರ್ತಾಯಿತ್ತು. ಸಾಮಾನ್ಯವಾಗಿ ಟಾಗರ್ಗಳಿಗೆ ಬಂದಂಗೆ ಇದಕ್ಕೆ ಕಾಯಿಲೆ ಬರೋದಿಲ್ಲ. ಯಾಕೋ ಸುಸ್ತಾಗಿದೆ ಬಿಡು ಅಂದ್ಕೊಂಡೆ. ಅದೇ ಸರಿ ಹೋಗುತ್ತೆ ಅಂತ ನಾನು ಅಷ್ಟೊಂದು ಗಮನ ಕೊಡಲಿಲ್ಲ ನನ್ನ ಕೆಲಸದ ಒತ್ತಡದಲ್ಲಿ. ಆಮೇಲೆ ಇನ್ನೂ ಒಂದು ಆ ಥರ ಸಪ್ಪೆ ಬಿತ್ತು. ಆಮೇಲೆ ಇನ್ನೂ ಒಂದು ಬಿತ್ತು. ಮೊದಲನೇದು ಸ್ವಲ್ಪ ಬೇದಿ ಮಾಡ್ಕೊಳ್ಳೋಕೆ ಶುರುವಾಯಿತು. ಆಮೇಲೆ ಸ್ವಲ್ಪ ಗೊಣ್ಣೆ ಸುರಿಸ್ಕೊಂಡು ಕೆಮ್ಮೋದು ಈ ಥರ ಮಾಡ್ತಾ ಇರಬೇಕಾದ್ರೆ ನಾನು ಅಷ್ಟೊಂದು ಕಿವಿಗೆ ಹಾಕೊಂಬಲಿಲ್ಲ. ಆಯಿತು ಬಿಡು ಅಂತಂದು ಯಾವುದೋ ಒಂದು ಸಿರಪ್ ಹಾಕಿಬಿಟ್ಟು ಸುಮ್ಮನೆ ಆದೆ. ಆದರೆ ನಿಧಾನವಾಗಿ ನನಗೆ ಸ್ವಲ್ಪ ಅನುಮಾನ ಬರೋಕ್ಕೆ ಶುರುವಾಯಿತು. ಏಕೆ ಅಂತಂದರೆ ಈ ಕಿವಿ ಮರಿಗಳಿದ್ವಲ್ಲ, ಜಮನಾಪಾರಿ ಮರಿಗಳು, ಅವು ಕೂಡ ಒಂದೊಂದೇ ಸಪ್ಪೆ ಬೀಳೋಕ್ಕೆ ಶುರುವಾಯಿತು, ಕೆಮ್ಮೋಕ್ಕೆ ಶುರುವಾಯಿತು. ಆವಾಗ ನನಗೆಲ್ಲೋ ಡೇಂಜರಸ್ ಮುನ್ಸೂಚನೆ, ಈ ಅಪಾಯದ ಮುನ್ಸೂಚನೆ ಕಾಣಿಸ್ತು. ಓಹೋ ಏನು ಸಂತೆಗೆ ಹೋಗಿ ಬಂದಿರೋದ್ರಲ್ಲಿದ್ದ ಅಲ್ಲಿ ಏನಾದರೂ ಕಂಟಾಮಿನೇಷನ್ ಆಯಿತಾ ಅಂತಂದು ನೋಡ್ತಾ
ಅಲ್ಲಲ್ಲಲ್ಲಲ್ಲಲ್ಲಿ ಬೇದಿ ಹೊಡ್ಕೊಳ್ಳೋದು, ಕೆಮ್ಮೋದು, ಜೊತೆಗೆ ಹೊಟ್ಟೆಯಲ್ಲಿ ಸಂಕಟ ಆದಂಗೆ ಅರ್ಚೋಕ್ಕೂ ಶುರು ಮಾಡಿಬಿಟ್ವು. ನನಗೆ ಪಕ್ಕ ಅನಿಸ್ಬಿಡ್ತು, ಓ ಸಂತೆಯಲ್ಲಿ ಒಂದು ಎಮ್ಮಾರಿ ಅಟ್ಯಾಕ್ ಆಗಿಬಿಟ್ಟಿದೆ ಅಂತಂದು ತುಂಬ ಭಯ ಆಯಿತು. ಏಕೆ ಅಂತಂದರೆ ಸುಮಾರು 40 ಇವು ನಾಟಿ ಮರಿಗಳಿದ್ದವು, ಒಂದು 9 ಕಿವಿ ಮರಿಗಳಿದ್ದವು, ಆ ಕಡೆ ಬೇರೆ ಒಂದು 12 ದೊಡ್ಡ ಮೇಕೆಗಳು ಒತ್ತಗಳು ಇದ್ದವು. ಕಂಟಾಮಿನೇಷನ್ ಆಗಿಬಿಡುತ್ತೆ ಅಂತಂದು ತುಂಬ ಭಯ ಆಯಿತು. ಅಷ್ಟರಲ್ಲೇ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೆ ಬೆಳಿಗ್ಗೆ ಸಾಯಂಕಾಲನೂ. ಏನು ಕೊಡ್ತಾಯಿದ್ದರೂ ಈ ಸಿಮ್ಸ್ಟಮ್ಸ್ ಏನಿದೆ, ಈ ಸೂಚನೆಗಳು ಹೆಚ್ಚಾಗ್ತಾ ಬಂದವು. ಬೇದಿ ಹೊಡ್ಕೊಂಡು ಜಾಸ್ತಿ ಕಾಣಿಸ್ತಾ ಬಂದವು. ಕೊನೆಗೆ ನಮ್ಮ ಹೆಂಗಸರು ಗೆತ್ತಾಗಿ ನಾನು ಮಾತಾಡ್ತಾ ಇರಬೇಕಾದ್ರೆ ಇದು ಸ್ವಲ್ಪ ಡೇಂಜರಸ್ ಕಾಯಿಲೆ ಅಂತಂದರೆ ಮತ್ತು ಇನ್ನೂ ಹೆಚ್ಚಾದರೆ ತೊಂದರೆ ಆಗುತ್ತೆ, ಮೊದಲು ಸಂತೆಗೆ ಹಾಕ್ಬಿಡಿ ಅಂತಂದು ಹೇಳ್ಬಿಟ್ಲು ಅವಳು. ಅದು ಅವತ್ತು ಭಾನುವಾರ ಅನಿಸುತ್ತೆ. ನಾನು ಇಂಥವು ಹಾಕೋದು ಹೆಂಗೆ ಅಂತಂದು ಅಂದ್ಕೊಂಡು ಕೊನೆಗೂ ಇಲ್ಲ, ಚೆನ್ನಾಗಿರೋವೆಲ್ಲ ಹಾಕೋದು ಬೆಸ್ಟು, ಇದು ಏನೋ ಡೇಂಜರಸ್ ಮುನ್ಸೂಚನೆ ಕೊಡ್ತಾ ಇದೆ ಅಂತಂದೇಳಿ ಮಾರನೇ ದಿವಸ ಸೋಮವಾರ ಬೆಳಿಗ್ಗೆನೇ ಚೆನ್ನಾಗಿರೋವಂಥವೆಲ್ಲನೂ, ಅಂದರೆ ನಾಟಿಯಲ್ಲಿ ಸ್ವಲ್ಪ ಸುಸ್ತಾಗಿ ಈ ಥರ ಏನು ಕೆಮ್ಮತಾನು ಈ ಬೇದಿ ಹೊಡ್ಕೊಳ್ತಿದ್ವು ಔಟ್ಲನ್ನ ಒಂದು 5-6 ಬಿಟ್ಟು, ಆಮೇಲೆ ಕಿವಿಗಳೆಲ್ಲ ಇನ್ನೇನು ಮಾರೋಕ್ಕಾಗಲ್ವಲ್ಲ ಬ್ರೀಡಿಂಗು, ಔಟ್ಲು ಬಿಟ್ಟುಬಿಟ್ಟು ಒಂದು 30 ಚೆನ್ನಾಗಿರುವಂಥ ಓತ ಮರಿಗಳನ್ನ ಫಸ್ಟ್ ಯೂಟ್ಲನ್ನ ಮಾರಾಕ್ ಬಿಡೋಣ. ಎಲ್ಲದಕ್ಕೂ ಕಂಟಾಮಿನೇಷನ್ ತಿರುಗಿ ಎಲ್ಲದಕ್ಕೂ ಹಬ್ಬಿಕೊಂಡು ಬಿಟ್ಟರೆ ಟ್ರೀಟ್ಮೆಂಟ್ ಕೊಡೋದಾಗಲಿ ತುಂಬ ತ್ರಾಸ ಆಗುತ್ತೆ, ಜೊತೆಗೆ ಸಾವು ಸಂಭವಿಸ್ಬೋದು ಅಂತಂದು 30 ಓತ ಮರಿಗಳನ್ನ ಸಂತೆಗೆ ತಗೊಂಡೋದೆ. ಸಂತೆಗೆ ತಗೊಂಡೋಗಿ ಬರೀ 10 ನಿಮಿಷ 15 ನಿಮಿಷದಲ್ಲಿ ಕೊಟ್ಟಾಕ್ಬಿಟ್ಟೆ. 6:30 ಹೋದ್ವಿ, 6:45ಗೆಲ್ಲ ವ್ಯಾಪಾರ ಬಗೆಹರಿದು ಬಿಡ್ತು. 9,000ದಂಗೆ ಕೊಟ್ಟಾಕ್ಬಿಟ್ಟೆ. ಯಾಕಿಷ್ಟು ಬೇಗ ವ್ಯಾಪಾರ ಆಯಿತು ಅಂತಂದರೆ, ನಾನು ಯೂಟ್ಲನ್ನ ತಮಿಳ್ನಾಡಿನವರು ಲಾರಿಗಳವ್ರು ಬರ್ತಾರೆ, ಅವರು ಓತ್ ಮರಿಗಳು ಮಾತ್ರ ತಗೊಂಡೋಗ್ತಾರೆ ಕಟ್ಟಿಂಗ್ಗೆ, ಅವ್ರಿಗೆ ಕೊಟ್ಬಿಡೋಣ, ಸಾಕೋರ್ಗೆ ಯಾರಿಗೂ ಕೊಡಬಾರ್ದು. ಅಕಸ್ಮಾತ್ ಯೂಟ್ನಲ್ಲಿ ಕೂಡ ಆಗಲೇ ತಗಲ್ಕೊಂಡಿರ್ಬೋದು, ಅದು ನಿಧಾನವಾಗಿ ಈಚೆಗೆ ಬರುತ್ತೆ, ಅದು ತೊಂದರೆ ಆಗಬಾರ್ದು ಅಂತ ಅಲ್ಲಿ ರೈತರೆಲ್ಲನೂ ಕೇಳಿದ್ರು ಕೂಡ 2-3 ಕೊಡಲೇ ಇಲ್ಲ. ಇನ್ನು ತಮಿಳ್ನಾಡಿನವರು ಲಾರಿಗಳ ಪಕ್ಕದಲ್ಲೇ ನಾವು ನಮ್ಮ ಗಾಡಿನ ನಿಲ್ಲಿಸಿದ್ದವಾಗಲಿಕ್ಕೆ ಟಕ್ಕಂತ ಸುತ್ಕೊಂಡ್ಬಿಟ್ರು. ಜೊತೆಗೆ ಅಷ್ಟು ಬೇಗ ವ್ಯಾಪಾರ ಅದಕ್ಕೆ ಕಾರಣ ಏನು ಅಂತಂದರೆ, 9 ಕೊಡಬೇಕಂದ್ರೆ 11 ಹಿಂಗೆಲ್ಲ ಹೆಚ್ಚಾಗಿ ಇರ್ತಾರೆ ಸಾಮಾನ್ಯವಾಗಿ. ನಾನು ಕೇವಲ 10,000 ಹೇಳಿದೆ, ಅವರು 8:30 9 ಅಂತಂದ್ಬಿಟ್ಟು ಕೊನೆಗೆ 9ಕ್ಕೆ ಕೊಟ್ಟಾಕ್ಬಿಟ್ಟೆ. ಅಲ್ಲಿ ನಿಲ್ಲಿಸ್ಕೋಬಿಡ್ದು, ಏಕೆಂದರೆ ನನಗೆ ಗಾಬರಿ. ಒಂದು ಸತಿ ವಾಪಸ್ ಬಂದು ಇದಾಗಿದೆ, ಇನ್ನೊಂದು ಸತಿ ವಾಪಸ್ ಆಗಬಾರ್ದು, ದುಬಾರಿ ಹೇಳ್ಕೊತ ಕುತ್ಕೊಂಡು ಬಿಟ್ಟರೆ ಬೇಗ ವ್ಯಾಪಾರ ಹರಿದೋಗ್ಬಿಡಬೇಕು, ಅದು ಅಂದರೆ ಇವು ಸಮಸ್ಯೆ ಆಗ್ಬೋದು ಅಂತಂದು ನಾನು ನನ್ನ ತಮ್ಮನ ಮುರಳಿ ಅಂತಂದು ಮತ್ತು ವರಸೆಯಲ್ಲಿ ಅಳಿಯ ಆಗಬೇಕು ರಾಜು ಅಂತಂದು ಅವರಿಬ್ಬರನ್ನೂ ಕರ್ಕೊಂಡೋಗಿದ್ದೆ. ಆ ಹುಡುಗರು ಬಹಳ ಪೇಚಾಡಿದ್ರು, ಯಾಕಣ್ಣ ಇಷ್ಟೊಂದು ಆತರ ಪಡ್ತಾ ಇದೀಯಾ ನೀನು, ಇವು ಗ್ಯಾರಂಟಿ 9:30 ಮೇಲೆ ಹೋಗಬೇಕಾಗಿರುವಂಥವು ಅಂತಂದು ಆ ಹುಡುಗರು ಪೇಚಾಡ್ತಾನೆ ಇದ್ದರೂ ಕೂಡ ನಾನು ಅಲ್ಲೇ ನಿಂತ್ಕೊಂಡು 10-12 ನಿಮಿಷದಲ್ಲಿ ವ್ಯಾಪಾರ ಬಗೆಹರಿಬಿಡಬೇಕು ಅಂದಂಗೆ ಮಾಡಿಬಿಟ್ಟಾಗ 9,000ದಂಗೆ ಕೊಟ್ಟಾಕ್ಬಿಟ್ಟೆ. ಒಂದು 500-600 ರೂಪಾಯಿ ಸಲೀಸ್ ಹೊಂದಿದ್ದರಲ್ಲಿದ್ದ ಅಲ್ಲಿ ಕಾಂಪಿಟೇಷನ್ ಥರ ಬಂತು ತಮಿಳ್ನವ್ರಿಗೆ ಇಬ್ಬರಿಗೆ. ಕೊನೆಗೂ 9,000ಕ್ಕೆ ಅಲ್ಲೇ ಕೊಟ್ಟಾಕ್ಬಿಟ್ಟೆ. ನಾನು ಅಲ್ಲಿ ವಿಡಿಯೋ ಮಾಡ್ಕೊಂಬೋಣ ಅಂದ್ಕೊಂಡೆ, ನಿಮಗೆ ತೋರ್ಸೋಕ್ಕಾದ್ರೂ ಆ ಟೆನ್ಷನ್ನಲ್ಲಿ ನಾನು ಅದು ಕೂಡ ಮರ್ತೋದೆ. ಅವರು ಅರ್ಧ ದುಡ್ಡು ಕಟ್ಟಿದ್ರು, ಇನ್ನು ಅರ್ಧ ಸ್ವಲ್ಪ ನಿಧಾನವಾಗಿ ಕೊಡ್ತೀನಿ ಅಂದಿದ್ದಕ್ಕೆ ಗಾಡಿದಾದರೂ ಶೂಟ್ ಮಾಡೋಣ ಅಂತ ನೋಡಿ, ಆ ಗಾಡಿದಾದರೂ ಫೋಟೋ ಹೊಡ್ಕೊಂಬೋಣ ಅಂತ ಈ ಫೋಟೋ ಹೊಡೆದೆ. ಈ ಫೋಟೋದಲ್ಲಿ ನನ್ನ ಜೊತೆಗೆ ನನ್ನ ಅಳಿಯ ಅಂದನೆ ಅವನು ರಾಜು ಅನ್ನೋನು, ಅವನು ಕೂಡ ಇದ್ದಾನೆ ನೋಡಿ. ಈ ಥರ 10 ನಿಮಿಷಕ್ಕೆ ವ್ಯಾಪಾರ ಮುಗಿಸ್ಕೊಂಡು ಬಂದೆ. ಆಮೇಲೆ ಹಟ್ಟಿಗೆ ಬಂದಾಗ ಇನ್ನು ದಿನಕ್ಕೂ 2-3 ದಿವಸ ಅನ್ನೋದ್ರೊಳಗೆ ಈ ಕಿವಿ ಏನು ಇವೆಲ್ಲ ಉಳಿಸ್ಕೊಂಡಿದ್ದೆ 9, ಇವೊಂದು 6 ನೋಡ್ತಾನೆ ಅವೆಲ್ಲನೂ ಬಹಳಷ್ಟು ಈ
ಈ ಮಾರಿ ಅದು ಏನು ಮಾರಿ ಅಂತಂದು ನೀವೇ ಹೇಳಿ, ಏನು ಕಾಯಿಲೆ ಅಂತಂದು. ಅದಕ್ಕೆ ತುತ್ತಾಗ್ತಾ ಹೋಗು ಒಂದೊಂದೇ. ಮೊದಲು ಏನು ಕಾಯಿಲೆ ತಗ್ಲ್ಕೊಂಡಿತ್ತು ನೋಡಿ, ಅವು ರಾತ್ರಿಯೆಲ್ಲ ಹರ್ಚೋಕ್ಕೆ ಶುರು ಮಾಡಿಬಿಟ್ಟು ಆ ಸಂಕಟಕ್ಕೆ ಒಂದು 3-4 ರಾತ್ರಿ ನಿದ್ದೆನೇ ಬರಲಿಲ್ಲ. ಸತ್ತೋಯ್ತಾ ಬಂದು ನೋಡೋದು, ಏನು ಆಯಾಸ ಬೀಳೋದೇನು, ಗುಣ್ಣೆ ಸುರಿಸ್ಕೊಂಬೋದೇನು, ಇದೆಲ್ಲ ಸಂಕಟಕ್ಕೆ ರಾತ್ರಿಗೆಲ್ಲ ಹಚ್ಕೊಳ್ತಾ ಇದ್ವು. 3 ರಾತ್ರಿ ಇಷ್ಟು ಹೆಚ್ಚು ಕಮ್ಮಿ ನಿದ್ದೆ ಬರಲಿಲ್ಲ. ಆವಾಗ ನನಗೆ ಏನಿಸ್ತು ಅಂದರೆ, ಇಲ್ಲ ಖಂಡಿತವಾಗಿ ಇದು ಬಹಳಷ್ಟು ಕಾಯಿಲೆ ಅನ್ನೋದು ಎಲ್ಲಕ್ಕೂ ವ್ಯಾಪಿಸಿದೆ. ದೊಡ್ಡ ಮೇಕೆಗಳಿಗೂ ತಗಲ್ಕೊಂಡು ಅಥವಾ ಫಸ್ಟು ಇವುಗಳನ್ನ ತೋಟಕ್ಕೆ ತಗೊಂಡೋಗೋಣ ಅಂತಂದು ನಾನು ಔಟ್ಲನ್ನೆಲ್ಲ ಏನು ಈ 4-5 ನಾಟಿ ಮರಿಗಳಿದ್ದಾವೆ ಔಟ್ಲನ್ನ ಕಿವಿಗಳನ್ನೂ ತೋಟಕ್ಕೆ ಸಾಗಿಸ್ಬಿಟ್ಟೆ. ಆದರೆ ಅಷ್ಟರಲ್ಲಿ ಕಾಲ ಮಿಂಚೋಗಿತ್ತು. ನಾವು ಮೊದಲೇನು ಒಂದು 15 ದಿವಸದ ಟೈಮ್ನಲ್ಲಿ ಆ ಕಾಯಿಲೆ ಅಷ್ಟೊಂದು ಕಾಣಿಸ್ಕೊಳ್ದೇ ಇರೋವಾಗೆ ನೀರು ಇಟ್ಲಿಗಿಟ್ಟಿದ್ದ ನೀರೇ ದೊಡ್ಡ ಹೋಟ್ಲಿಗೂ ಇಕ್ಕೋದು ಹಿಂಗೆಲ್ಲ ಮಿಕ್ಸ್ ಆಗ್ತಿರ್ತಲ್ಲ, ಆ ಗೊಣ್ಣೆನೋ ಸಿಂಬಳನೋ ಇಲ್ಲ ಅಂತಂದರೆ ಆ ಬೇದಿಯಿಂದನೋ ಹೆಂಗೋ ಕಾಂಟ್ಯಾಕ್ಟ್ ಆಗಿಬಿಟ್ಟು ದೊಡ್ಡ ಮೇಕೆಗಳಿಗೂ ತಗಲ್ಕೊಂಡ್ಬಿಡ್ತು. ನನಗಂತೂ ನಿಜವಾಗ್ಲೂ ಭಾಳ ಶಾಕ್ ಆಗಿಬಿಡ್ತು. ಒಂದೊಂದೇ ದೊಡ್ಡ ಮೇಕೆಗಳು ಕೂಡ ಸಪ್ಪಗಾಗೋಕ್ಕೆ, ಆಮೇಲೆ ಗೊಣ್ಣೆ ಸುರಿಸ್ಕೊಂಬೋಕ್ಕೆ, ಬೇದಿ ಹೊಡಿಯೋಕ್ಕೆ ಹಿಂಗೆ ಶುರುವಾಗಿಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ಟ್ರೀಟ್ಮೆಂಟ್ ಕೊಡ್ತಾ ಹೋದೆ. ಹೆಂಗೋ ಈ ದೊಡ್ಡ ಮೇಕೆಗಳು ಒಂದೂ ಹೋಗಲಿಲ್ಲ, ಒಂದೂ ಸಾವಪ್ಪಲಿಲ್ಲ. ಆದರೆ ದುರಂತ ಅಂತೂ ನಡೆದೋಗಿತ್ತು. ಏನು ಅಂತಂದರೆ 5-6 ಮೇಕೆಗಳು ಪ್ರೆಗ್ನೆಂಟ್ಗಳಿದ್ವು. ಇನ್ನೊಂದು 15 ದಿವಸಕ್ಕೆ ಈಬೇಕು ಅನ್ನೋವಾಗೆ, ಇನ್ನು 15 ದಿವಸ 10 ದಿವಸಕ್ಕೆ ಈಬೇಕು ಅನ್ನಬೇಕಾದ್ರೆ ಅವು ಮರಿಗಳನ್ನ ಈಚೆಗೆ ಹಾಕಿಬಿಟ್ಟು ಇಷ್ಟು ಹೆಚ್ಚು ಕಮ್ಮಿ ಅಬಾರ್ಷನ್ ಅಂತಂದು ಹೇಳ್ಬೋದು. ಈಚೆ ಒಂದೊಂದೇ ಈಗಾಗಲೇ 5 ಮೇಕೆಗಳು ಆ ಥರ ಮಾಡಿಬಿಟ್ಟಿದ್ದಾವೆ. ಇನ್ನೊಂದು ಪ್ರೆಸೆಂಟು ಅದು ಕೂಡ ಮೋಸ್ಟ್ಲಿ ಕಂದಾಕ್ಕೊಳ್ಳುತ್ತೆ ಅಂತಂದು ಅನಿಸುತ್ತೆ. ಇನ್ನೂ ಟೈಮ್ ಇಲ್ಲದೆ ಹುಟ್ಟಿದವಾಗಲಿಕ್ಕೆ ಒಂದು 2 ದಿವಸ ಇದ್ದು ಒಂದು ಜೊತೆ ಒಂದು ಮೇಕೆ ಹೊರಟೋಗ್ಬಿಟ್ವು, ಇನ್ನೊಂದು 1 ದಿವಸ ಇದ್ದು ಹೊರಟೋದ್ವು, ಇನ್ನೂ ಒಂದು ಮೇಕೆಬು ಹುಟ್ಟಿದವಾಗ ಲೈವಾಗೇ ಇದ್ದವು. ಸ್ವಲ್ಪ ಒದ್ದಾಡು 1-2 ಗಂಟೆಗೆ ಸತ್ತೋಗ್ಬಿಟ್ಟು. ಇನ್ನೂ ಒಂದು ಮೇಕೆದು ಅಷ್ಟೇ ಸತ್ತೇ ಹೋಗಿದ್ದು ಹೊಟ್ಟೆಗೆ. ಹಿಂಗಾಗಿಬಿಟ್ಟು 5 10 ಅಂತಂದರೆ 10 ಮರಿಗಳು ಇಲ್ಲಿ ಫುಲ್ಲು ನನಗೆ ವೇಸ್ಟ್ ಆಯಿತು. ಈ ಬ್ಯಾಚ್ ಎಲ್ಲ ವೇಸ್ಟ್ ಆಯಿತು. ಇನ್ನು ತೋಟಕ್ಕೆ ತಗೊಂಡೋಗಿದ್ದೀನಿ. ಔಟ್ಲ ಆರೈಕೆ ಅಂತೂ ಅಯ್ಯೋ ಎಷ್ಟಂತ ಆರೈಕೆ ಮಾಡ್ತೀಯ. ಹೇಳಿದ್ದು ಸಿರಪ್ಗಳೆಲ್ಲ ಹಾಕಿ, ಈ ಇಂಜೆಕ್ಷನ್ಗಳು ಹಾಕಿ, ಎಷ್ಟೋ ಮಾತ್ರೆಗಳಾಕಿ, ಏನು ಹಾಕಿದ್ರು ಕೂಡ ಪೇಯ್ನ್ ಕಿಲ್ಲರ್ಸ್ ಅಂತೆ, ಆ್ಯಂಟಿಬಯೋಟಿಕ್ಸು, ಸ್ಟೆರಾಯ್ಡ್ಸು ಏನೇನೋ ಕೊಡ್ತಾಯಿದ್ರು ಕೂಡ ನನಗೂ ತೋಟದಲ್ಲಿರೋ ಒಂದು 3 ಪ್ರಾಣಿಗಳಿಗೆ ಸದ್ಯಕ್ಕೂ ಹೊರಟೋಗ್ಬಿಟ್ಟಿದೆ. ನಿರಂತರ ಟ್ರೀಟ್ಮೆಂಟು. ಒಂದೊಂದು ಸತಿ ಆ ಟ್ರೀಟ್ಮೆಂಟ್ ಹೆಚ್ಚಾಗೇ ಹೋಯ್ತೇನೋ ಅಂಥದ್ದು ಕೂಡ ಅನಿಸುತ್ತೆ. ಟ್ರೀಟ್ಮೆಂಟ್ ಕೊಡಬೇಕಾ ಬೇಡ ಅಂತಂದು ಬೆಳಿಗ್ಗೆ ಹೊತ್ತು ಇನ್ನೇನು ಹೋಯ್ತು ಅನ್ನಂಗೆ ಇರ್ತವೆ. ಸಾಯಂಕಾಲ ಸ್ವಲ್ಪ ಅಡ್ಡಾಡ್ತಿದ್ದಾವೆ, ಏನೋ ಮೇವು ಕಚ್ಚೋಕ್ಕೆ ಹೋಗ್ತಿದ್ದಾವೆ, ಪರವಾಗಿಲ್ಲ ಅಂದ್ಕೊಂಬೋ ಅಷ್ಟೊತ್ತಿಗೆ ಮತ್ತೆ ರಾತ್ರಿ ಬೆಳಗಾಗೋದ್ರೊಳಗೆ ಮತ್ತೆ ಸಪ್ಪಗೆ ಬಿದ್ದೋಗ್ಬಿಡ್ತವೆ, ಗೊನ್ನೆ ಸುರಿಸ್ಕೊಳ್ತವೆ. ಅಯ್ಯೋ ಅಂತಂದು ಅರ್ಚುತ್ತೆ. ಒಂದೇನು ಅಂತಂದರೆ, ನಾನು ಆಗಲೇ ಹೇಳ್ದಾಗ ಈ ಮನೆ ಹತ್ರ ಇದ್ದಾಗ ಒಂದು 3-4 ರಾತ್ರಿ ನಿದ್ದೆನೇ ಬರಲಿಲ್ಲ. ಸಾಕದಂಥ ಪ್ರಾಣಿಗಳು ಸಂಕಟದಿಂದ ಅರಚ್ಕೊಳ್ತಾ ಇದ್ದರೆ ನಿದ್ದೆ ಅನ್ನೋದು ಹೆಂಗೆ ಬರುತ್ತೆ? ಪದೇ ಎದ್ದೊಳೋದು, ಸತ್ತೋಯ್ತಾ ಇಲ್ಲ ಅಂತ ನೋಡೋದು, ಇದೇ ಕಥೆ ಆಗೋಗ್ಬಿಡ್ತು. ಒಟ್ಟಿನಲ್ಲಿ ತುಂಬ ಶ್ರಮ ಪಟ್ಟುಕೊಂಡು ಒಂದು 3 ಮಾತ್ರ ಹೋಯ್ತು. ಇನ್ನೂ ಏನಾದರೂ 1-2 ಹೋಗುತ್ತೋ ಹೆಂಗೋ ಗೊತ್ತಿಲ್ಲ. ತೋಟಕ್ಕೆ ಹಾಕ್ಬಿಟ್ಟಿದ್ದೀನಿ. ಕೆಲವೆಲ್ಲ ಚೆನ್ನಾಗಿದ್ದಾವೆ, ಕೆಲವಕ್ಕೆ ಮಂದೆಯಲ್ಲೇ ಇದ್ದರೂ ಕೂಡ ಏನೂ ಆಗಲೇ ಇಲ್ಲ ಅನ್ನೋಂಗೆ 1-2-3 ಇದ್ದಾವೆ. ಇನ್ನೊಂದು 2-3 ಪೂರ ನೆಲಕ್ಕೆ ಬಿದ್ದಿರೋವು ಇದ್ದಾವೆ. 1-2-3 ಚೇತರಿಸ್ಕೊಂಡಿರೋವು ಇದ್ದಾವೆ. ಸದ್ಯಕ್ಕೆ ಈಗ 3 ಈ ಅಬಾರ್ಷನಾಗಿ ಹೋಗಿರೋವು ಇವು. ಇಷ್ಟೆಲ್ಲ ನಷ್ಟ ಆಗಿದೆ. ಇನ್ನೂ 2 ಹೋಗ್ತಾವೋ ಉಳಿತಾವೋ, ಉಳಿದ್ರೆ ಅದೇ ಗ್ರೇಟ್. ಒಂದು ದೊಡ್ಡ MREಯಿಂದ ಈಚೆಗೆ ಬಂದರೆ ಅದು ಗ್ರೇಟ್ ಅಂತಂದೇ ಹೇಳ್ಬೋದು. ಈ ಥರ ದುರಂತ ನಡೆದೋಯ್ತು.
ಸಂತೆಗೆ ಹೋಗಿ ಬಂದಿರೋದ್ರಲ್ಲಿದ್ದಾನೆ ಪಕ್ಕಾ ಕಂಟಾಮಿನೇಷನ್. ಇಲ್ಲ ಅಂತಂದರೆ ನನ್ನ ಹಟ್ಟಿ ಸುತ್ತಮುತ್ತಲು ಎಲ್ಲಿ ಮೇಕೆಗಳಿಲ್ಲ, ಇಲ್ಲೆಲ್ಲ ಯಾವತ್ತೂ ನಾನು ಇಂಥ ಸಂಕಷ್ಟ ಸ್ಥಿತಿ, ಇಂಥ ಕಾಯಿಲೆ ಇಷ್ಟಕ್ಕೂ ನಾನು ವ್ಯಾಕ್ಸಿನ್ನೇ ಯಾವತ್ತೂ ಮಾಡಿಸಿದವನಲ್ಲ ಮೇಕೆಗಳಿಗೆ. ಏನಾದರೂ ಈ ಟಗರುಗಳು ಅಂದಾಗ ಆ ತಂದುಟ್ಲನ್ನ PPR ಇಂಜೆಕ್ಷನ್ ಹಾಕ್ಸ್ಬಿಟ್ಟು ಆಮೇಲೆ ಅವ್ಳನ್ನ ನೀರಿಗೆ ಹಾಕಿ ಏನು ಮಾಡಬೇಕು ಅದೆಲ್ಲ ರೆಡಿ ಮಾಡಿ ಹಟ್ಟಿಯಲ್ಲಿ ಬಿಟ್ಕೊಳ್ತಿದ್ದದ್ದು. ಅಷ್ಟು ತನಕ ಒಂದು ದಿವಸ ಎಲ್ಲ ತೋಟದಲ್ಲಿ ಇಟ್ಕೊಳ್ತಿದ್ದೆ, ಅಷ್ಟೆಲ್ಲ ಹುಷಾರು ಮಾಡ್ತಿದ್ದೆ. ಆದರೆ ಇವು ನನ್ನವೇ ಅಲ್ವಾ, ನನ್ನ ಮರಿಗಳೇ ಹೋಗಿದ್ದಾವೆ ಬಂದಿದ್ದಾವೆ ಅಂತಂದು ಈ ಥರ ಅಂದ್ಕೊಂಡಿದ್ದಕ್ಕೆ, ಸ್ವಲ್ಪ ಯಾಮಾರಿದ್ದಕ್ಕೆ ಈ ಮಾರಿ ಅನ್ನೋದು ಅಟ್ಯಾಕ್ ಆಗಿಬಿಟ್ಟು ಎಲ್ಲಟ್ಲೂ ಗಬ್ಬೆಬ್ಬಿಸ್ಬಿಡ್ತು. ಏನೋ ಈಗ ಈ ಉದ್ದ ಕಿವಿ ಮರಿಗಳು ಚೆನ್ನಾಗಿರೋಟ್ಲನ್ನು ಉಳಿಸ್ಕೊಂಡ್ರು ಕೂಡ ಒಂದೊಂದೇ ಕಾಯಿಲೆ ಬಿದ್ದಿದ್ದು ನೋಡ್ತಾ ಇದ್ದರೆ ನಿಧಾನವಾಗಿ ಆ ಮರಿಗಳು ನಾನು ನಾಟಿ ಮರಿಗಳನ್ನ ಉಳಿಸ್ಕೊಂಡಿದ್ರು ಕೂಡ ಅವು ಒಂದೊಂದೇ ಹೆಚ್ಚು ಕಡಿಮೆ ಆಗ್ತಿತ್ತು. ಸದ್ಯ ತಾಗಿ ಕೊಯ್ಯೋಕ್ಕೆ ಕೊಟ್ಟಿದ್ದು ಇನ್ನೂ ಚೆನ್ನಾಗಿದ್ದುವಲ್ಲ, ಚೆನ್ನಾಗಿದ್ದಾಗಲೇ ಕೊಟ್ಟಿದ್ದು ಅದಾದರೂ ಒಂದು ಉಳಿತಾಯ ಆಯಿತು. 9×3=27 2,07,000. ಒಂದು ವೇಳೆ ಅದರಲ್ಲಿ ಎಷ್ಟು ಲಾಭ ಬಂದಿದೆಯೋ ಎಷ್ಟು ಹೋಗಿದೆಯೋ ಗೊತ್ತಿಲ್ಲ. ಔಟ್ಲಿಂದ ಗಂಟಾದರೂ ಆಯ್ತಲ್ಲ ಅನ್ನೋದೊಂದೇ ಸಮಾಧಾನ. ಇನ್ನು ತೋಟಕ್ಕೆ ಹಾಕಿರೋ ಟ್ರೀಟ್ಮೆಂಟ್ನಲ್ಲೇ ಬೆಳಗ್ಗೆ ಸಾಯಂಕಾಲ, ಆಮೇಲೆ ಇಲ್ಲಿ ಬಂದು ಮೇಕೆಗಳದ್ದು ಇದರಲ್ಲೇ ಇದ್ದಾನೆ. ಮೇಕೆಗಳು ಪಕ್ಕ ಕವರ್ ಆಗಿಬಿಟ್ಟು ಮಾಮೂಲು ಎಗರಾಡ್ಕೊತ ಚೆನ್ನಾಗಿದ್ದಾವೆ. ಅಬಾರ್ಷನ್ ಆದರೂ ಕೂಡ ಸದ್ಯ ತಾಯಿಗಳಾದರೂ ಉಳ್ಕೊಂಡಿದ್ದಾವಲ್ಲ, ಮರಿಗಳು ಹೋದರೆ ಇನ್ನೊಂದು ಬ್ಯಾಚ್ ಸಿಗುತ್ತೆ ಬಿಡು ಅಂತ ಸಮಾಧಾನ ಪಟ್ಕೊಂಬಂಗೆ ಆಗಿಬಿಟ್ಟಿದೆ. ಇರಲಿ, ಇನ್ನು ಏನು ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಒಟ್ಟಿನಲ್ಲಿ ಸಂತೆಗಳು ಯಾವ ಥರ ರೋಗದ ಕೂಪುಗಳಾಗಿರ್ತವೆ, ಸ್ವಲ್ಪ ಯಾವಾಗಲೂ ಹಿಂಗೆ ಆಗುತ್ತಂತಂದಲ್ಲ, ಹುಷಾರಂತೂ ಇಟ್ಕೊಳ್ಳೇಬೇಕು. ವ್ಯಾಕ್ಸಿನ್ಗಳು ಹಾಕಿಸದೇ ಇದ್ದರೆ ಎಷ್ಟು ತೊಂದರೆ ಆಗುತ್ತೆ. ಈ ಬಗ್ಗೆ ತುಂಬ ಕೇರಾಗಿರಬೇಕು ಅನ್ನೋದನ್ನ ಹೇಳೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ. ಓಕೆ, ಹುಷಾರು ಮಾಡದೇ ಇದ್ದರೆ ಈ ಥರ ತೊಂದರೆಗಳಾಗುತ್ತೆ. ಓಕೆ, ನೀವು ಹುಷಾರಾಗಿ ಇರಬೇಕು. ಸಂತೆಗಳಿಗೆ ಹೋದಾಗ ಆ ಸಂತೆ ಮ್ಯಾನೇಜ್ಮೆಂಟ್ ಮಾಡೋರಾದರೂ ಅಲ್ಲಿ ಸುಮ್ಮನೆ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿರ್ತಾರಲ್ಲ, ಅವ್ರು ಯಾವ್ದು ಮ್ಯಾನೇಜ್ಮೆಂಟ್ ಕಮಿಟಿ ಇರುತ್ತೆ ಅವರು ಆಗಾಗ ಅಲ್ಲಿ ಸ್ಪ್ರೇಗಳಾದರೂ ಮಾಡಬೇಕಾಗುತ್ತೆ ಸಂತೆ ಎದ್ದೋಗ್ತಿದ್ದಂಗೆ. ಇಲ್ಲ ಅಂತಂದರೆ ಯಾಕೆಂದರೆ ಎಷ್ಟೋ ಸತಿ ಹಿಂಗೆ ಕಾಯಿಲೆ ಬಂದಿರುತ್ತೆ, ರೈತರು ತಂದು ಅಲ್ಲಿ ಅತ್ತಾಗ ಮಾರಾಕ ಬಿಡೋಣ ಸರ್ವೈವಲ್ ದೃಷ್ಟಿಯಿಂದ ಅಂತಂದು ಮಾರಾಕೋಸ್ಕರ ಬಂದಿರ್ತವೆ. ಪ್ರತಿ ಸಂತೆಗಳಲ್ಲಿ ಇಂಥವೆಲ್ಲ ಆಗ್ತಾಯಿರುತ್ತೆ. ಅದರಲ್ಲಿದ್ದ ಸಂತೆಗೆ ಹೋದರೆ ತುಂಬ ಹುಷಾರಾಗಿರಬೇಕು. ಸಾಧ್ಯವಾದಷ್ಟು ಮಾರಾಕಬೇಕು. ಮಾರದೆ ವಾಪಸ್ ಏನಾದರೂ ಬಂದರೆ ಅವುಗಳನ್ನ ನಾವು ಮತ್ತೆ ಏನಾದರೂ ಶುದ್ಧೀಕರಿಸೋ ಅಥವಾ ಕಂಟಾಮಿನೇಷನ್ ಆಗಿರುತ್ತಂತ ಸ್ಟಾರ್ಟಿಂಗ್ನಲ್ಲೇ ಅದು ಕಂಡುಕೊಂಡ್ರೆ ಉತ್ತಮ. ಯಾಕೆಂದರೆ ನಾನು ಕೂಡ ತಂದಾಗ 1-2 ಇದಾದಾಗ ನಾನು ಸ್ವಲ್ಪ ಹುಷಾರು ಮಾಡ್ಕೊಂಡಿದ್ದರೆ ಸರಿಯಾಗ್ತಿತ್ತು. ಆದರೆ ಏನೋ ಬಿಡು, ಏನೋ ಮಾಮೂಲು ಆಗಿರುತ್ತೆ ಅಂತಂದು ಅಂದ್ಕೊಂಡಿದ್ದಕ್ಕೆ ತುಂಬ ಹೊಡೆದ್ಬಿಡ್ತು. ಓಕೆ, ಮುಂದೆ ನಿಮಗೆ ಇದ್ರ ಕತೆ ಏನಂತ ತಿಳಿಸೋಣ. ನಮಸ್ಕಾರ.